ಇವತ್ತಿನ ಸ್ಪೆಷಲ್ ಬಾದಾಮ್ ಹಲ್ವಾ ರೇಷಿಯೋ ಸಿಕ್ಕಾಪಟ್ಟೆ ಸಿಂಪಲ್ 1:1:1 ಅಂದರೆ 1 ಕಪ್ ಬಾದಾಮಿಗೆ 1 ಕಪ್ ಹಾಲು 1 ಕಪ್ ಸಕ್ಕರೆ. ನಾನಿಲ್ಲಿ 200 ಗ್ರಾಮಷ್ಟು ಬಾದಾಮಿನ ತೊಗೊಂಡಿದ್ದೀನಿ, ಒಂದು 1/4 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಟೋಟಲ್ ಆಗಿ ನನಗೆ 350 ಗ್ರಾಮಷ್ಟು ಹಲ್ವಾ ಕೊನೆಗೆ ಫೈನಲ್ ಆಗಿ ಸಿಕ್ಕಿದ್ದು. ಬಾದಾಮಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಬೇಗ ಚಿಪ್ಪೆ ಬಿಡುತ್ತೆ, ಈಸಿಯಾಗಿ ನೆಕ್ಸ್ಟ್ ಪ್ರೊಸೀಜರ್ನ ಮಾಡ್ಕೊಬೋದು ಅಂತ. ಸೊ ಇನ್ ಕೇಸ್ ನಿಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಅಂತಂದ್ರೆ ಒಂದು ಪ್ಯಾನಲ್ಲಿ ಬಾದಾಮಿ ಮುಳುಗೋಷ್ಟು ನೀರು ಹಾಕಿ ಅದನ್ನು ಒಂದು 5ರಿಂದ 10 ನಿಮಿಷ ಕುದಿಯೋದಕ್ಕೆ ಬಿಡಿ. ಅಷ್ಟರಲ್ಲಿ ಒಂದು ಕಪ್ಪಲ್ಲಿ ಹಾಲು ತೊಗೊಂಡು ಅದಕ್ಕೆ ಒಂದು 15ರಿಂದ 20 ಕೇಸರಿ ದಳಗಳನ್ನ ಹಾಕೊಬೇಕು. ಸೊ ಇದರಿಂದ ಬಾದಾಮಿ ಹಲ್ವಾದೊಂದು ಒಳ್ಳೆ ಕಲರ್ ಬರುತ್ತೆ ಮತ್ತು ಒಂದು ಫ್ಲೇವರ್ ಕೂಡ, ಸ್ಯಾಫ್ರನ್ ಫ್ಲೇವರ್ ಅದೇನಿರುತ್ತೆ ಅದು ಒಳ್ಳೆ ಟೇಸ್ಟ್ ನಮಗೆ ಸಿಗುತ್ತೆ ಹಲ್ವಾಲಿ. 10 ನಿಮಿಷ ಆದಮೇಲೆ ಬಾದಾಮಿ ಚಿಪ್ಪೆ ಎಲ್ಲ ಚೆನ್ನಾಗಿ ಬಿಡೋಂಥ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಕೈಯಲ್ಲಿ ಹಿಂಗೆ ರಬ್ ಮಾಡಿದ್ರೆ ಸಾಕು, ಅದು ಓಪನ್ ಆಗುತ್ತೆ ಚಿಪ್ಪೆ. ಆ ಕನ್ಸಿಸ್ಟೆನ್ಸಿಗೆ ಬಂದಿದ ತಕ್ಷಣ ನಾನು ಇದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 2 ನಿಮಿಷ ಅಷ್ಟು ಇದನ್ನು ರುಬ್ಕೊತೀನಿ, ತರಿ ಆಗೋಷ್ಟು. ಏನು ಹಾಲೇನೋ ಹಾಕ್ಕೊಂಡಿರಲ್ಲ ಸ್ಟಾರ್ಟಿಂಗಲ್ಲಿ, ಹಾಗೇನೆ ಡ್ರೈಯಾಗಿ ಬರೀ ಬಾದಾಮಿನ ಮಾತ್ರ ರುಬ್ಬಿಟ್ಕೊಂಡು ಅದಾದಮೇಲೆ 1 ಕಪ್ ಹಾಲನ್ನ ತಗೊಂಡು ಅದನ್ನು ರುಬ್ಬೋದಕ್ಕೆ ಹಾಕೊತಾ ಇದ್ದೀನಿ. ಸೊ ಯಾವ ಕನ್ಸಿಸ್ಟೆನ್ಸಿ ರುಬ್ಬೇಕಂದ್ರೆ ಫುಲ್ಲು ಫೈನ್ ಪೇಸ್ಟ್ ಆಗಬೇಕಿದು, ತರಿ ಎಲ್ಲ ಬೇಡ, ಫೈನ್ ಪೇಸ್ಟ್ ಆಗೋವರೆಗೂ ಇದನ್ನು ಬಾದಾಮಿನ ಚೆನ್ನಾಗಿ ಹಾಲಲ್ಲಿ ರುಬ್ಕೊಬೇಕು. ಅದಾದಮೇಲೆ ಒಂದು ಪ್ಯಾನಿಗೆ ಒಂದು 10ರಿಂದ 12 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಬಾದಾಮ್ ಹಲ್ವಾಗೆ. ಅದಾದಮೇಲೆ ರುಬ್ಬಿಟ್ಕೊಂಡಿರೋಂತಹ ಬಾದಾಮಿ ಪೇಸ್ಟನ್ನ ಹಾಕ್ಕೊಂಡು ಕೈ ಬಿಡ್ದಂಗೆ ತಿರುಗಬೇಕು. ಸೊ ಮೇಯ್ನ್ ಇದರಲ್ಲಿ ಇರೋದೇನೆ ತಿರುಗುವಂಥದ್ದು. ಇದರಲ್ಲಿ ನೀವೇನಾದ್ರು ಸ್ವಲ್ಪ ಕೈ ಬಿಟ್ರೆ ಏನಾಗುತ್ತೆ ಅಂತಂದರೆ ಸಿಯಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟು ಕಾಲ ಬೇಕೇ ಬೇಕು ನಿಮ್ಗೆ ಇದನ್ನು ಮಾಡೋಕ್ಕೆ. ಎಲ್ಲಿವರೆಗೂ ಅಂತಂದರೆ ಇದು ಕೋವಾ ಕನ್ಸಿಸ್ಟೆನ್ಸಿ ಬರೋವರೆಗೂ. ನೀವು ಯೂಶ್ವಲಾಗಿ ನೋಡಿರ್ತೀರಲ್ಲ ಕೋವಾ ಹೆಂಗಿರುತ್ತೆ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೋಡಬೇಕು. ಮತ್ತು ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸ್ವಲ್ಪ ಸ್ವಲ್ಪ ಅಂತ. ಇದ್ರ ಟೈಮಲ್ಲಿ ನಾವು ಸ್ಟಾಕ್ ಮಾಡ್ಕೊಬೇಕು. ಇಲ್ಲಿ ನೋಡಿ ತುಪ್ಪ ಎಲ್ಲ ಚೆನ್ನಾಗಿ ಇಲ್ಲಿ ಕುದಿಯೋ ಥರ ಕಾಣ್ತಾ ಇದೆಯಲ್ಲ. ಸೊ ಆ ಟೈಮಲ್ಲಿ ನಾವು 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಬೇಕು, ಮುಂಚೆನೇ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ 1 ಕಪ್ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಇಲ್ಲೂ ಸಹ ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗಬೇಕು ನಾವು. ಆವಾಗಲೇ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರೋದು ಮತ್ತು ಸಿಯಲ್ಲ, ಅದೊಂದು ಮೇಜರು. ಅದಕ್ಕೆ ನಾನು ಇಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡಿದ್ದೀನಿ, ಇಲ್ಲಾಂದರೆ ನೀವು ದಪ್ಪ ತಳದ ಪಾತ್ರೆ ಯಾವ್ದಾದ್ರು ಯೂಸ್ ಮಾಡ್ಕೊಬೇಕು. ಸೊ ಸಕ್ಕರೆ ಎಲ್ಲ ಕರಗಿ ಹಲ್ವಾ ಜೊತೆ ಕಂಬೈನ್ ಆದಮೇಲೆ ಈ ಟೆಕ್ಸ್ಚರಿಗೆ ಬರುತ್ತೆ. ಈ ಟೈಮಲ್ಲಿ ನಾನು ನೆನೆಸಿಟ್ಕೊಂಡಿದ್ನಲ್ಲ ಕೇಸರಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದರಿಂದ ಒಳ್ಳೆ ಫ್ಲೇವರ್, ಟೆಕ್ಸ್ಚರ್ ಎಲ್ಲ ಬಂದಿರುತ್ತೆ. ಸೊ ಇದಕ್ಕಿಂತ ಸ್ವಲ್ಪ ಕಡಿಮೆ ಹಾಲು ಹಾಕ್ಕೊಂಡ್ರು ನಡೆಯುತ್ತೆ, ಜಾಸ್ತಿ ಹಾಕ್ಕೊಂಡೆ ನಾನು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತೂ ನೆಕ್ಸ್ಟ್ ಪ್ರಾಸೆಸ್ಸು. ಕೇಸರಿ ಹಾಲೆಲ್ಲ ಚೆನ್ನಾಗಿ ಹಲ್ವಾದಲ್ಲಿ ಇನ್ಫ್ಯೂಸ್ ಆಗಿ ಅದರ ಫ್ಲೇವರ್ ಅದಕ್ಕೆ ಬಿಟ್ಕೊಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪರ್ಫೆಕ್ಟಾಗಿರೋ ಹಲ್ವಾ ಕನ್ಸಿಸ್ಟೆನ್ಸಿ ಇದು. ಇಲ್ಲಿ ನಾವು ಸ್ಟವ್ವಿಂದ ಇಳಿಸ್ಕೊಬೇಕು. ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ನೀವು ಇಲ್ಲಿ ಏನು ಇಷ್ಟು ತೆಳು ಇದೆ ಅಂತ ಅನ್ಸುತ್ತೆ ನಿಮಗೆ, ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಹಲ್ವಾ. ಸೊ ಫೈನಲ್ ಆಗಿ ಬಾದಾಮ್ ಹಲ್ವಾ ರೆಡಿ ಆಗಿದೆ. ಸೊ ಗಾರ್ನಿಷಿಂಗಿಗೆ ನೀವು ಪಿಸ್ತಾ, ಬಾದಾಮ್ ಏನು ಬೇಕಾದ್ರೂ ಹಾಕೊಬೋದು. ಸೂಪರ್ ಟೇಸ್ಟಿಯಾಗಿರೋ ಬಾದಾಮ್ ಹಲ್ವಾ ರೆಡಿ. 200 ಗ್ರಾಮ್ ಬಾದಾಮಿ, 150 1/4 ಲೀಟರಷ್ಟು ಹಾಲಿಗೆ ನನಗೆ 350 ಗ್ರಾಮಷ್ಟು ಹಲ್ವಾ ರೆಡಿಯಾಗಿ ಸಿಕ್ತು. ಸೂಪರ್ ಟೇಸ್ಟಿಯಾಗಿತ್ತು, ಬಿಸಿ ಬಿಸಿಯಾಗಿ ತಿಂದ್ವಿ, ಸಖತ್ತಾಗಿತ್ತು. ಸೊ ನಮ್ಮ ಮನೇಲಿ ಎಲ್ಲ ಟೇಸ್ಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನೀವೂ ಟ್ರೈ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲೂ ಎಲ್ಲರಿಗೂ ಸರ್ವ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.